ದೇಹವಿಲ್ಲ, ಕೇವಲ ತಲೆ ಮಾತ್ರ. ಭಾರತದಲ್ಲಿ ಸಾವಿರಾರು ಇತಿಹಾಸ ಪ್ರಸಿದ್ಧ ದೇವಾಲಯಗಳಿವೆ. ಎಲ್ಲೆಡೆ ದೇವರ ಸಂಪೂರ್ಣ ವಿಗ್ರಹವಿದ್ರೆ, ಈ ವಿಶಿಷ್ಟ ದೇವಾಲಯದಲ್ಲಿ ಮಾತ್ರ ದೇಹವೇ ಇಲ್ಲದ ಕೇವಲ ತಲೆಯನ್ನ ಪೂಜಿಸಲಾಗುತ್ತೆ. ಅಷ್ಟೇ ಅಲ್ಲ, ಈ ದೇವರನ್ನ ಸೋತವರ ದೇವರು ಅಂತಲೂ ಕರೀತಾರೆ. ಇದ್ಯಾವ ದೇವಾಲಯ, ಇದರ ರೋಚಕ ಇತಿಹಾಸವೇನೂ ತಿಳಿಯಲು ವಿಡಿಯೋವನ್ನ ಪೂರ್ತಿ ನೋಡಿ. ಗರ್ಭಗುಡಿಯಲ್ಲಿರೋದು ಕೇವಲ ರುಂಡ. ಇದು ರಾಜಸ್ಥಾನದ ಸಿಕಾರ್ ಜಿಲ್ಲೆಯಲ್ಲಿರುವ ಖಾಟು ಶ್ಯಾಮಬಾಬಾ ದೇವಾಲಯ. ಇಲ್ಲಿನ ಗರ್ಭಗುಡಿಯಲ್ಲಿ ಕಿರೀಟ ಮತ್ತು ಹೂಗಳಿಂದ ಅಲಂಕರಿಸಲ್ಪಟ್ಟ ದೇವರ ಶಿರ ಮಾತ್ರ ಇದೆ. ಇದರ ಹಿಂದೆ ಮಹಾಭಾರತದ ಅತ್ಯಂತ ಭಾವನಾತ್ಮಕ ಕಥೆಯೊಂದಿದೆ. ಯಾರೀ ಬಾರ್ಬರಿಕ? ಶ್ರೀಕೃಷ್ಣ ಕೇಳಿದ ದಾನ? ಇಲ್ಲಿ ಪೂಜಿಸಲ್ಪಡುವ ದೇವರು ಬೇರೆ ಯಾರೂ ಅಲ್ಲ, ಭೀಮನ ಮೊಮ್ಮಗ, ಘಟೋತ್ಕಚನ ಮಗ ಬಾರ್ಬರಿಕ. ಕೇವಲ 3 ಬಾಣಗಳಿಂದ ಇಡೀ ಕುರುಕ್ಷೇತ್ರ ಯುದ್ಧ ಮುಗಿಸುವ ಶಕ್ತಿ ಈತನಿಗಿತ್ತು. ಯುದ್ಧದಲ್ಲಿ ಯಾವಾಗ್ಲೂ ದುರ್ಬಲರ ಪರ ನಿಲ್ಲೋದಾಗಿ ತಾಯಿಗೆ ಮಾತು ಕೊಟ್ಟಿದ್ದ. ಇದರಿಂದ ಧರ್ಮದ ಗೆಲುವಿಗೆ ಅಡ್ಡಿ ಆಗ್ಬೋದು ಅಂತ ಶ್ರೀಕೃಷ್ಣ ಬ್ರಾಹ್ಮಣನ ವೇಷದಲ್ಲಿ ಬಂದು ಬಾರ್ಬರಿಕನ ತಲೆಯನ್ನೇ ದಾನವಾಗಿ ಕೇಳ್ತಾನೆ. ಕೃಷ್ಣನ ಆಜ್ಞೆಯಂತೆ ಬಾರ್ಬರಿಕ ನಗುತ್ತಾ ತನ್ನ ಶಿರವನ್ನ ದಾನ ಮಾಡಿದ ಮಹಾನ್ ತ್ಯಾಗಿ. ಬಾರ್ಬರಿಕ ಶ್ಯಾಮಾದ ಕಥೆ. ಬಾರ್ಬರಿಕನ ಈ ಮಹಾನ್ ತ್ಯಾಗಕ್ಕೆ ಮೆಚ್ಚಿದ ಶ್ರೀಕೃಷ್ಣ ಕಲಿಯುಗದಲ್ಲಿ ನೀನು ನನ್ನದೇ ಹೆಸರಿನಿಂದ ಪೂಜಿಸಲ್ಪಡುವೆ ಅಂತ ವರ ನೀಡ್ತಾನೆ. ಹಾಗಾಗಿ ಇವನನ್ನ ಖಾಟು ಶ್ಯಾಮಬಾಬಾ ಅಂತ ಕರೆಯಲಾಗುತ್ತೆ. ಶ್ಯಾಮ್ ಕುಂಡದ ರಹಸ್ಯ. ನಂಬಿಕೆಯ ಪ್ರಕಾರ ಪಾಲ್ಗುಣ ಮಾಸದಲ್ಲಿ ಬಾರ್ಬರಿಕನ ಪವಿತ್ರ ಶಿರವು ಇಲ್ಲಿನ ಶ್ಯಾಮ್ ಕುಂಡದಲ್ಲಿ ಪತ್ತೆಯಾಗುತ್ತೆ. ಈ ಕುಂಡದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು, ಕಷ್ಟಗಳು ದೂರಾಗುತ್ತೆ ಅನ್ನೋ ನಂಬಿಕೆ ಇದೆ. ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ನಲ್ಲಿ ನಡೆಯುವ ಪಾಲ್ಗುಣ ಮೇಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಬರಿಗಾಲಿನಲ್ಲಿ ಪಾದಯಾತ್ರೆ ಬರ್ತಾರೆ. ಸೋತವರ ಆಶಾಕಿರಣ. ಸೋತವರ ಆಶಾಕಿರಣ ಎಂದೇ ಖ್ಯಾತರಾಗಿರುವ ಖಾಟು ಶ್ಯಾಮ್ ಜೀವನದಲ್ಲಿ ನೊಂದವರಿಗೆ ಧೈರ್ಯ ತುಂಬುವ ದೇವರು. ಒಬ್ಬ ಭಕ್ತ ತನ್ನ ತಲೆಯನ್ನೇ ದಾನ ಮಾಡಿ ದೇವರೆನಿಸಿಕೊಂಡ ಈ ಇತಿಹಾಸ ನಿಜಕ್ಕೂ ರೋಮಾಂಚನಕಾರಿ. ಮಾಹಿತಿ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಇನ್ಫೋಟಾಪಿಕ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.